ಹಾಯ್ ಹಲೋ, ನಾನು ನಿಮ್ಮ ಅವಿನಾಶ್ ಸರ್, ಶ್ರೀ ಸಾಯಿ ಸದ್ಭವನ ಶಾಲೆಯಿಂದ. ನಾನು ಈ ದಿನ 8ನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೊದಲ ಅಧ್ಯಾಯವಾದಂತಹ ಬುದ್ಧನ ಸಲಹೆ ಎಂಬಂತಹ ಪಠ್ಯವನ್ನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಬುದ್ಧನ ಸಲಹೆ ಪಠ್ಯವನ್ನ ಡಾಕ್ಟರ್ ನಿರುಪಮಾ ಅವರು ಬರೆದಿರ್ತಾರೆ. ಈ ಬುದ್ಧನ ಸಲಹೆ ಮೊದಲನೇದಾಗಿ ಶೀರ್ಷಿಕೆಯ ಹಿನ್ನೆಲೆಯಲ್ಲಿ ನಾವು ಒಂದು ಚಿಕ್ಕದಾದ ಚರ್ಚೆಯನ್ನ ಮಾಡೋದಾದ್ರೆ, ಈ ಬುದ್ಧನ ಸಲಹೆ ಅಥವಾ ಯಾವ ಅಂಶಗಳನ್ನ ಒಳಗೊಂಡಿದೆ, ಇಲ್ಲಿ ಮೊದಲನೇದಾಗಿ ಗೊತ್ತಾಗ್ತಿದೆ ಬುದ್ಧನ ಸಲಹೆ. ಬುದ್ಧ ಏನ್ ಮಾಡ್ತಾ ಇದ್ದಾನೆ, ಒಂದು ಸಲಹೆಯನ್ನ ನೀಡ್ತಾ ಇದ್ದಾನೆ. ಅಂದ್ರೆ ಯಾವ ರೀತಿಯ ಸಲಹೆಯನ್ನ ನೀಡ್ತಾನೆ, ಹೇಗೆ ಸಲಹೆಗಳನ್ನ ನೀಡ್ತಾನೆ ಎನ್ನುವಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಅಲ್ಲಿ ನೋಡ್ರಿ, ಇಲ್ಲಿ ಬುದ್ಧ ಮೀನ್ಸ್ ನಿಮ್ಗೆ ಗೊತ್ತಿದೆ, ಬುದ್ಧ ಭಗವಾನ್. ಬುದ್ಧ ಮೀನ್ಸ್ ಶಾಂತಿ ದೂತ ಅಂತ ಕರಿತೀವಿ, ಅಥವಾ ಬುದ್ಧ ಭಗವಾನ್ ಅಂತ ಹೇಳಿ ಕೂಡ ನಾವು ಅವರನ್ನ ಕರಿತೀವಿ. ಯಾರನ್ನ? ಬುದ್ಧನನ್ನ. ಈತ ಮನುಕುಲವನ್ನ ಶಾಂತಿಯತೆಯೆಡೆಗೆ, ಮನುಷ್ಯನ ಒಂದು ಸಮಾಜವನ್ನ ಶಾಂತಿಯತೆ ಎಡೆಗೆ ಕೊಂಡೊಯ್ದಂತಹ, ಅಥವಾ ಏನ್ ಪೀಸ್ ಆಫ್ ಮೈಂಡ್ ಅಂತ ಅಂತೀವೋ, ಆ ಶಾಂತಿ ದೂತ ಅಂತ ಏನ್ ಕರಿತೀವೋ, ಆ ಶಾಂತಿಯನ್ನ ನೆಲೆಸುವಂತೆ ಮಾಡಿದಂತವನು ಈ ಭಗವಾನ್ ಬುದ್ಧ. ಅಂದ್ರೆ ಮನುಷ್ಯನಾದಂತವನು ಯಾವತ್ತೋ ಕ್ರೌರ್ಯಕ್ಕೆ ಸಿಕ್ಕಿ ಆತ ಕ್ರೌರ್ಯದಲ್ಲಿ ನಲುಗಿ ಹೋಗುವಂಥದ್ದು ಬೇಡ. ಆತ ಏನಾಗ್ಲಿ ಒಂದಷ್ಟು ಶಾಂತಿಯ ಎಡೆಗೆ ನೆಲೆಸಲಿ ಎಂಬಂತ ತತ್ವವನ್ನು ಇಟ್ಕೊಂಡಂತವನು ಬುದ್ಧ. ನೀವು ಬುದ್ಧನ ಕಥೆಗಳನ್ನ ಕೇಳಿರ್ಬೋದು, ಬೇರೆ ಬೇರೆ ಕಥೆಗಳನ್ನ. ಅಂಗುಲಿಮಾಲನ ಕಥೆ ಅಂತ ಒಂದು ಬರುತ್ತೆ ಬುದ್ಧ ಆ ಅಂಗುಲಿಮಾಲ ಎನ್ನುವಂತವನ್ನ ಬದಲಾಯಿಸ್ತಾನೆ. ಅಂಗುಲಿಮಾಲ ಯಾವ ರೀತಿಯ ಕ್ರೂರಿ ಅಂತ ಹೇಳಿದ್ರೆ, ಆತ ಮನುಷ್ಯರನ್ನ ಸಾಯಿಸಿ ಆ ಮನುಷ್ಯರನ್ನ ಆ ತಲೆಬುರುಡೆಯನ್ನ, ಕೈ ಬೆರಳುಗಳನ್ನ ತನ್ನ ಕೊಳ್ಳಿಗೆ ಮಾಲೆಯನ್ನಾಗಿ ಹಾಕೊಂಡು ಅಷ್ಟೊಂದು ಕ್ರೂರಿಯಾಗಿದ್ದಂತವನು ಅಂಗುಲಿ ಮಾಲ ಎನ್ನುವಂತಹ ಒಬ್ಬ ರಾಕ್ಷಸ. ಅವನೇನ್ ಮಾಡ್ತಾನೆ, ಅಂತ ಆ ರಾಕ್ಷಸನನ್ನ ಕೂಡ ಬುದ್ಧ ತನ್ನ ಮಾತುಗಳಿಂದಲೇ ಬದಲಾಯಿಸ್ತಾನೆ. ನೀನು ಇಷ್ಟೆಲ್ಲ ಈ ರೀತಿಯ ಇಷ್ಟೆಲ್ಲ ದರೋಡೆಗಳನ್ನ ಅಥವಾ ಇಷ್ಟೆಲ್ಲ ನೀನು ಕ್ರೌರ್ಯವನ್ನು ಎಸ್ತಾ ಇದೀಯಾ, ಇಷ್ಟೆಲ್ಲ ಜನರನ್ನ ಸಾಯಿಸ್ತಾ ಇದೆಯಲ್ವಾ ಅಂತ ಹೇಳಿ ಆತನಿಗೆ ಒಂದು ಮನಸ್ಸಿನಲ್ಲಿ, ನೀನು ಕಲ್ಲು ಬಂಡೆ ಅಲ್ಲ, ನೀನು ಕೂಡ ಎಲ್ಲರಂತೆ ಒಬ್ಬ ಸಾಮಾನ್ಯ ಮನುಷ್ಯ, ಸಾಮಾನ್ಯ ವ್ಯಕ್ತಿ ನೀನು. ಆದ್ರೆ ನಿನ್ನ ಒಳಗಿನ ದುಷ್ಟತನವನ್ನು ನೀನು ಬಿಡ್ಬೇಕು ಅಂತೇಳಿ ಅಂತ ವ್ಯಕ್ತಿಯನ್ನ ಬದಲಾಯಿಸ್ತಾನೆ. ನಿಮ್ಗೆ ಗೊತ್ತಿರ್ಬೋದು, ಒಬ್ಬ ವಾಲ್ಮೀಕಿ ಅಂತ ಹೇಳ್ತೀವಿ. ಓಕೆ, ವಾಲ್ಮೀಕದಿಂದ ಬಂದಂತವನು ವಾಲ್ಮೀಕಿ ಏನ್ ಮಾಡ್ತಿರ್ತಾನೆ, ಮೂಲತಃ ಒಬ್ಬ ಬೇಡ ಜನಾಂಗದ ಒಬ್ಬ ವ್ಯಕ್ತಿ. ಆತ ಏನ್ ಮಾಡ್ತಿರ್ತಾನೆ, ಬೇಟೆಯನ್ನ ಆಡ್ತಾ ಇರ್ತಾನೆ. ಬೇಟೆಯಾಡಿ ಬಂದಿದ್ರಲ್ಲಿ ತನ್ನ ಜೀವನ ನಡೆಸ್ತಾ ಇರ್ತಾನೆ. ಹೀಗೆ ನಡೆಸ್ತಾ ಆತ ಹೋಗ್ತಾ ಇರ್ತಾರೆ. ಒಂದ್ ದಿನ ಏನಾಗುತ್ತೆ, ನಾರದರು ಎದುರಾಗ್ತಾರೆ ವಾಲ್ಮೀಕಿಗೆ. ನಾರದರು ಎದುರಾಗಿ ಕೇಳ್ತಾರೆ ವಾಲ್ಮೀಕಿ ಹತ್ರ, ನೀನ್ ಇಷ್ಟೆಲ್ಲಾ ಪಾಪಗಳನ್ನ ಮಾಡ್ತಿದ್ಯಲ್ಲಪ್ಪ, ನೀನ್ ತುಂಬಾ ಪಾಪಗಳನ್ನ ಮಾಡ್ತಾ ಇದೆಯಲ್ವಾ, ನಿನ್ನ ಪಾಪದ ಆ ಹೊರೆಯನ್ನ, ಆ ಪಾಪದ ಕೊಡ ಎನ್ನುವಂಥದ್ದು ತುಂಬ್ತಾ ಇದೆ, ಆ ಪಾಪದ ಹೊರೆಯನ್ನ ಅಥವಾ ನಿನ್ನ ಪಾಪವನ್ನ ನಿನ್ನ ಹೆಂಡತಿ ಮಕ್ಕಳು ಅದನ್ನ ಹೊತ್ಕೋತಾರ? ನೀನು ಯಾರಿಗೋಸ್ಕರ ಈ ರೀತಿಯಲ್ಲಿ ನೀನು ಪ್ರಾಣಿಗಳನ್ನೆಲ್ಲ ಹಿಂಸೆ ಮಾಡ್ತಿದ್ಯಾ, ಸಾಯಿಸ್ತಿದ್ಯಾ ಅಂತ ಕೇಳಿದಾಗ ವಾಲ್ಮೀಕಿ, ನಾನು ನನ್ನ ಫ್ಯಾಮಿಲಿಗೋಸ್ಕರ, ನನ್ನ ಮಕ್ಕಳು, ನನ್ನ ಹೆಂಡತಿಗೋಸ್ಕರ ನಾನು ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ನಾರದ್ರು ಕೇಳ್ತಾರೆ, ಸರಿ ಹಾಗಾದ್ರೆ ನಿನ್ ಹೆಂಡತಿ ಮಕ್ಕಳ ಹತ್ರ ಹೋಗಿ ಕೇಳು, ನಿನ್ನ ಪಾಪದಲ್ಲಿ ಅವರು ಪಾಲ್ದಾರರಾಗ್ತಾರ ಅಂತೇಳಿ ಕೇಳ್ತಾನೆ. ಆಗ ಅವನು ಸೀದಾ ವಾಲ್ಮೀಕಿ ಹೋಗಿ ಕೇಳ್ತಾನೆ, ನನ್ನ ಹೆಂಡತಿ ಮತ್ತು ಮಕ್ಕಳ ಹತ್ರ ಕೇಳ್ತಾನೆ, ನಾನು ಇಷ್ಟೆಲ್ಲ ಪಾಪಗಳನ್ನು ಮಾಡ್ತಾ ಇದ್ದೀನಿ, ಪ್ರಾಣಿಗಳನ್ನೆಲ್ಲ ಸಾಯಿಸ್ತಾ ಇದ್ದೀನಿ, ಯಾರಿಗೋಸ್ಕರ? ನಿಮಗೋಸ್ಕರನೇ ತಾನೆ. ಹಾಗಾದ್ರೆ ನನ್ನ ಪಾಪದಲ್ಲಿ ನೀವು ಒಂದಿಷ್ಟು ಪಾಲನ ತಗೊಂತೀರಾ ಅಂತ ಹೇಳಿ ಆ ಮಕ್ಕಳ ಹತ್ರ, ಹೆಂಡತಿ ಹತ್ರ ಕೇಳ್ತಾನೆ. ಆಗ ಮಕ್ಕಳು ಹೇಳ್ತಾರೆ, ಇಲ್ಲ, ಪಾಪ ಮಾಡಿದ್ದು ನೀನು, ನಾವು ಅದರಲ್ಲಿ ಪಾಲುದಾರರಲ್ಲ, ನಾವು ಪಾಲು ತಗೊಳಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ವಾಲ್ಮೀಕಿಗೆ ಅನ್ಸುತ್ತೆ, ನಾನು ಇಷ್ಟು ದಿನ ತಪ್ಪನ್ನ ಎಸಗಿದೆ ಅಂತ ಹೇಳಿ. ಆಗ ವಾಲ್ಮೀಕಿ ಬಂದು ಘೋರವಾದ ತಪಸ್ಸನ್ನ ಆಚರಿಸಿ ಆತ ಏನಾಗ್ತಾನೆ, ಮುಂದೆ ನಮ್ಮ ಮಹಾಕಾವ್ಯವನ್ನ ಬರೆಯುವಂತ ಒಬ್ಬ ಬರಹಗಾರರಾಗಿ ವಾಲ್ಮೀಕಿ ಹೊರಹೊಮ್ತಾರೆ, ರಾಮಾಯಣವನ್ನ ಬರೀತಾರೆ. ಓಕೆ, ಅದೇನೇ ಇರ್ಲಿ, ಒಬ್ಬ ಬೇಡನಾಗಿ ಇದ್ದಂಥವನು, ಒಬ್ಬ ಬೇಟೆಗಾರನಾಗಿದ್ದಂಥವನು ಬದಲಾವಣೆಯನ್ನ ಹೊಂದ. ಓಕೆ, ಅದೇ ತರ ಒಬ್ಬ ಅಂಗುಲಿಮಾಲ ಬುದ್ಧನಿಂದ ಬದಲಾವಣೆಯನ್ನ ಹೊಂದ. ಓಕೆ, ಅವರ ಕ್ರೌರ್ಯದ ಗುಣಗಳಿಂದ ಹೊರ ಬಂದ್ರು. ಅದೇ ರೀತಿಯಲ್ಲಿ ಇಲ್ಲಿ ಈ ಪಾಠದಲ್ಲಿ ವತ್ಸ ಮತ್ತು ಮಗಧ ರಾಜ್ಯದ ಎರಡೂ ಸಾಮ್ರಾಜ್ಯಗಳಿರುತ್ತೆ. ಆ ಸಾಮ್ರಾಜ್ಯಗಳಲ್ಲಿ ಕೂಡ ಏನಾಗುತ್ತೆ, ಅವರಿಬ್ಬರ ನಡುವೆ ದ್ವೇಷ ಎನ್ನುವಂಥದ್ದು ಇರುತ್ತೆ. ವತ್ಸದ ರಾಜ್ಯದವ್ರನ್ನ ಕಂಡ್ರೆ ಮಗಧ ರಾಜ್ಯದವರಿಗೆ ಆಗ್ತಾ ಇರಲ್ಲ,
ಮಗಧ ರಾಜ್ಯದವ್ರನ್ನ ಕಂಡ್ರೆ ವತ್ಸ ರಾಜ್ಯದವರಿಗೆ ಆಗ್ತಾ ಇರ್ಲಿಲ್ಲ. ಆಗ ಏನ್ ಮಾಡ್ತಾನೆ, ಅವರಿಬ್ಬರ ಮಧ್ಯದಲ್ಲಿ ಬುದ್ಧ ಭಗವಾನ್ ಒಂದು ಕಡೆಯಲ್ಲಿ ವತ್ಸ ರಾಜ್ಯ, ಒಂದು ಕಡೆಯಲ್ಲಿ ವತ್ಸ ಎಂಬಂತ ರಾಜ್ಯ ಆದ್ರೆ ಇನ್ನೊಂದು ಕಡೆಯಲ್ಲಿ ಮಗಧ ಎಂಬಂತ ಎರಡು ರಾಜ್ಯಗಳಿದ್ವು. ಇದು ಮತ್ತೆ ಇದು ಎರಡು ರಾಜ್ಯಗಳಿದ್ವು. ಈ ರಾಜ್ಯಗಳ ಮಧ್ಯದಲ್ಲಿ ಏನಾಗ್ತಿತ್ತು, ಒಂದು ಹೇಮಕೂಟ ಪರ್ವತದಲ್ಲಿ ಹುಟ್ಟಿ ಒಂದು ಗಂಗಾ ನದಿ ಎನ್ನುವಂಥದ್ದು, ಇದು ಗಂಗಾ ನದಿ. ಈ ಎರಡು ರಾಜ್ಯಗಳ ಮಧ್ಯೆ ಗಂಗಾ ನದಿ ಎನ್ನುವಂಥದ್ದು ಹರಿತಾ ಇತ್ತು. ಎರಡು ರಾಜ್ಯಗಳ ಮಧ್ಯದಲ್ಲಿ ಏನಾಗ್ತಾ ಇತ್ತು, ಹೀಗೆ ಗಂಗಾ ನದಿ ಎನ್ನುವಂಥದ್ದು ಹರ್ಕೊಂಡು ಬರ್ತಾ ಇತ್ತು. ಇದು ಸುಮ್ನೆ ಓಕೆ. ಈ ಎರಡು ರಾಜ್ಯಗಳ ಮಧ್ಯೆ ಗಂಗಾ ನದಿ ಎನ್ನುವಂಥದ್ದು ಏನಾಗ್ತಾ ಇತ್ತು, ಹರಿದು ಬರ್ತಾ ಇತ್ತು. ಈ ನದಿಯ ನೀರಿಗೋಸ್ಕರ ಏನ್ ಮಾಡ್ತಾ ಇದ್ರು, ಎರಡೂ ರಾಜ್ಯದವರ ನಡುವೆ ಒಂದು ಪೈಪೋಟಿ ಇತ್ತು. ನಾವು ಪಡ್ಕೊಳ್ಬೇಕು ಎನ್ನುವಂತ ದುರಾಸೆ ಇತ್ತು. ಹಾಗಾಗಿ ಏನಾಯ್ತು, ಎರಡು ರಾಜ್ಯಗಳ ನಡುವೆ ಒಂದು ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಯಿತು. ಇನ್ನೇನು ಸಾವು ನೋವುಗಳು ಸಂಭವಿಸಬೇಕು ಅಂತಹ ಪರಿಸ್ಥಿತಿ ಬಂದು ಒದಗಿತ್ತು. ಅಂತಹ ಸಂದರ್ಭದಲ್ಲಿ ಬುದ್ಧ ಎರಡು ರಾಜ್ಯಗಳ ಮಧ್ಯೆ ಒಂದು ಪ್ರವೇಶವನ್ನ ಮಾಡ್ತಾನೆ. ಬಂದು ಅವರಿಬ್ಬರಿಗೆ ಬುದ್ಧಿವಾದವನ್ನ ಹೇಳಿ ಪುನಃ ಏನ್ ಮಾಡ್ತಾನೆ, ಅವರಿಬ್ಬರಲ್ಲಿ ಶಾಂತಿ ನೆಲೆಸುವಂತೆ ಮಾಡ್ತಾನೆ. ಇದು ಈ ಒಂದು ಬುದ್ಧನ ಸಲಹೆಯ ಒಂದು ಪ್ರಮುಖ ಅಂಶ. ಓಕೆ, ನಾನ್ ನಿಮ್ಗೆ ಎರಡು ಕಥೆಯನ್ನ, ಒಂದು ಅಂಗುಲಿಮಾಲನ ಕಥೆಯನ್ನ, ಒಂದು ವಾಲ್ಮೀಕಿ ಕಥೆಯನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅದೇ ರೀತಿಯಲ್ಲಿ ಬುದ್ಧ ಈ ವತ್ಸ ಮತ್ತು ಮಗಧ ರಾಜ್ಯದವರನ್ನ ಬದಲಾಯಿಸ್ತಾನೆ. ಯಾವ ರೀತಿಯಲ್ಲಿ ಬದಲಾಯಿಸ್ತಾನೆ, ಹೇಗೆ ಬದಲಾಯಿಸ್ತಾನೆ ಎನ್ನುವಂಥದ್ದು ಆ ಪಠ್ಯದ ಒಳಗಡೆ ಇದೆ. ಮುಂದೆ ನಾವು ಅದನ್ನ ತಿಳ್ಕೊಳ್ಳೋಣ. ಇಲ್ಲಿ ನೆನಪಿನಲ್ಲಿ ಇಟ್ಕೋಬೇಕಾದ ಅಂಶ ಇಷ್ಟೇ. ವತ್ಸ ಮನುಷ್ಯ ಸಾಮಾನ್ಯವಾಗಿ ಹೇಗೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಪ್ರಕೃತಿಯಲ್ಲಿ ಸಿಗುವಂತಹ, ಅಂದ್ರೆ ನಿಸರ್ಗದಲ್ಲಿ ಸಿಗುವಂತಹ ಪ್ರತಿಯೊಂದು ವಸ್ತುಗಳನ್ನ ಸಮಾನ ರೀತಿಯಲ್ಲಿ ಹಂಚಿಕೊಂಡು ಸುಖದಿಂದ ಜೀವನವನ್ನು ನಡೆಸಬಹುದು. ಆದ್ರೆ ಏನ್ ಮಾಡ್ತಾನೆ, ಒಂದೊಮ್ಮೆ ಆತ ಆ ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ತಾ ಇರ್ತಾನೆ. ಆದ್ರೂ ಕೂಡ ಅದರ ಹಂಚಿಕೆ ವಿಷಯಕ್ಕೆ ಬಂದಾಗ ಅದು ನನಗ್ ಬೇಕು, ನಂದು ಎನ್ನುವಂತಹ ಒಂದು ಮತ್ಸರದ ಭಾವನೆಗಳು ತಾಳುವಂಥದ್ದು ಸಹಜ. ನಾನು ನಿಮ್ಗೆ ಇನ್ನೂ ಒಂದು ಉದಾಹರಣೆಯನ್ನ ಕೊಡೋದಾದ್ರೆ, ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯದಲ್ಲಿ ಒಂದು ಕಾವೇರಿ ನದಿ ಎನ್ನುವಂಥದ್ದು ಬರುತ್ತೆ. ಕರ್ನಾಟಕ ತಮಿಳುನಾಡಿನ ಮಧ್ಯ, ತಮಿಳುನಾಡು ಎರಡರ ನಡುವೆ. ಅವಾಗ ಏನಾಗ್ತಾ ಇದೆ, ನಾವು ಕರ್ನಾಟಕದವರು ತಮಿಳುನಾಡಿಗೆ ನಾವು ನೀರನ್ನ ಜಾಸ್ತಿ ಬಿಡಲ್ಲ, ನಮ್ಗೆ ಬೇಕು ಅಂತ ಹೇಳಿ ನಾವು, ಇನ್ನೊಂದ್ ಕಡೆಯಲ್ಲಿ ತಮಿಳಿಗರು ಏನ್ ಮಾಡ್ತಾರೆ, ನಮ್ಗೆ ನೀರು ಬೇಕು, ಕಾವೇರಿ ನೀರನ್ನ ನಮಗ್ ಬಿಡ್ರಿ. ನಮ್ಮಲ್ಲಿಯೇ ಒಂದು ರೀತಿಯ ತಕರಾರುಗಳು ನಡೀತಾ ಇದೆಯಲ್ವಾ, ಅದನ್ನ ನಾವು ಶಾಂತಿಯುತವಾಗಿ ಬಗೆಹರಿಸ್ಕೊಳ್ತಾ ಇದ್ದೀವಿ, ಅದು ಇರ್ಲಿ. ಅದೇ ರೀತಿಯಲ್ಲಿ ಇಲ್ಲೇನಾಗ್ತಾ ಇದೆ, ವತ್ಸ ಮತ್ತು ಮಗಧ, ಒಂದ್ ಕಡೆಯಲ್ಲಿ ಕರ್ನಾಟಕ ತಮಿಳುನಾಡು ಅಂತ ಅನ್ಕೊಳ್ರಿ, ಅದೆರಡರ ಮಧ್ಯದಲ್ಲಿ ಒಂದು ಕಾವೇರಿ ನದಿ ಇದೆ, ಇಲ್ಲಿ ಗಂಗಾ ನದಿ ಅಂತ ಹೇಳಿ ಬರುತ್ತೆ. ಆ ಎರಡು ರಾಜ್ಯಗಳ ನಡುವೆ ಏನಾಗ್ತಾ ಇರುತ್ತೆ, ಆ ಒಂದು ಪೈಪೋಟಿಗಳು ನಡೀತಾ ಇರುತ್ತೆ ನೀರಿಗೋಸ್ಕರವಾಗಿ. ಅಂತ ಸಂದರ್ಭದಲ್ಲಿ ಇನ್ನೇನು ವಿಕೋಪಕ್ಕೆ ಹೋಗಿ ಜಗಳಗಳು ನಡಿಬೇಕು, ಇನ್ನೇನು ಯುದ್ಧವನ್ನ ಮಾಡ್ಬೇಕು. ಯುದ್ಧ ಮಾಡಿದ್ರೆ ಅಪಾರ ಪ್ರಮಾಣದ ಸಾವು ನೋವಾಗುತ್ತೆ, ಅಪಾರ ಪ್ರಮಾಣದ ನಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ಎರಡೂ ರಾಜ್ಯಗಳ ಮಧ್ಯದಲ್ಲಿ ಈ ಬುದ್ಧ ಭಗವಾನ್ ಅಥವಾ ಬುದ್ಧ ದೇವ ಏನ್ ಮಾಡ್ತಾನೆ, ಶಾಂತಿ ದೂತ, ಈ ಬುದ್ಧ ಬಂದು ಮಧ್ಯ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡುವ ಮೂಲಕ ಅವರಿಬ್ಬರಿಗೂ ತನ್ನ ಒಂದು ಸಲಹೆಯನ್ನ ನೀಡುವ ಮೂಲಕ ಬಗೆಹರಿಸ್ತಾನೆ. ಎರಡು ದೇಶಗಳ ನಡುವೆ ಒಂದು ಶಾಂತಿಯನ್ನ ನೆಲೆಸುವಂತೆ ಮಾಡ್ತಾನೆ. ಇದು ಆ ಒಂದು ಪಠ್ಯದ ಕಥಾ ವಸ್ತು. ಇನ್ನು ಡಾಕ್ಟರ್ ನಿರುಪಮಾ ಅವರ ಒಂದು ಪರಿಚಯವನ್ನ ನಾವು ಮಾಡ್ಕೊಳ್ಳೋದಾದ್ರೆ, ಕೃತಿಕಾರರ ಪರಿಚಯ. ಡಾಕ್ಟರ್ ನಿರುಪಮಾ ಅವರು 1933ರಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿಯಲ್ಲಿ ಜನಿಸಿದರು. ಸಂಸ್ಕೃತ, ಕನ್ನಡ, ತೆಲುಗು, ಇಂಗ್ಲಿಷ್, ಹಿಂದಿ, ಬಂಗಾಲಿ ಭಾಷೆಯನ್ನು ಚೆನ್ನಾಗಿ ಬಲ್ಲ ಇವರು ವಿವಿಧ ಭಾಷೆಗಳ ಉತ್ತಮ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖ ಕೃತಿಗಳೆಂದರೆ ಅಮೃತ ಕಲಶ, ಪರಿತ್ಯಕ್ತೆ, ಭುವನ ವಿಜಯ, ಇವು ಕಾದಂಬರಿಗಳು. ಭಾರತೀಯ ನಾರಿ ನಡೆದು ಬಂದ ದಾರಿ, ಭಾವಮುಖಿ, ಇವು ಸಂಕಲನ ಕೃತಿಗಳು. ರಣಹದ್ದು, ಅಧಿಕಾರಿಗಳ ಅವಾಂತರ, ಇವು ನಾಟಕಗಳು. ಮಕ್ಕಳ ಸಾಹಿತ್ಯ 25, ಕರ್ನಾಟಕದ ಕವಯತ್ರಿಗಳು, ಇನ್ನು ಮುಂತಾದವು. ನೋಡ್ರಿ, ಇವರು 1933ರಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಜನಿಸ್ತಾರೆ. ಇಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ಎನ್ನುವಂತಹ ಸ್ಥಳದಲ್ಲಿ 1933ರಲ್ಲಿ ಜನಿಸ್ತಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಎನ್ನುವಂತಹ ಸ್ಥಳದಲ್ಲಿ
1933ರಲ್ಲಿ 1933ರಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ಎನ್ನುವಂತಹ ಸ್ಥಳದಲ್ಲಿ ಈ ಡಾಕ್ಟರ್ ನಿರುಪಮ ಅವರು ಜನಿಸ್ತಾರೆ. ಹಾಗೆ ಅವರು ಬರೆದಿರುವ ಪ್ರಮುಖ ಕೃತಿಗಳನ್ನು ನಾವು ನೋಡೋದಾದ್ರೆ ಅವರು ಅಮೃತ ಕಲಶ ಹಾಗೆ ಪರಿತ್ಯಕ್ತೆ, ಅಮೃತ ಕಲಶ, ಪರಿತ್ಯಕ್ತೆ, ಭುವನ ವಿಜಯ, ಅಮೃತ ಕಲಶ, ಪರಿತ್ಯಕ್ತೆ, ಭುವನ ವಿಜಯ, ಭಾರತೀಯ ನಾರಿ ನಡೆದು ಬಂದ ದಾರಿ, ಭಾರತೀಯ ನಾರಿ ನಡೆದು ಬಂದ ದಾರಿ, ಭಾರತೀಯ ನಾರಿ ನಡೆದು ಬಂದ ದಾರಿ, ಭಾವಮುಖಿ, ಭಾವಮುಖಿ ಹೀಗೆ ಹಲವಾರು ಕೃತಿಗಳನ್ನು ಅವರು ರಚಿಸಿದ್ದಾರೆ. ಹಾಗೆ ರಣಹದ್ದು, ಅಧಿಕಾರಿ ಅವಾಂತರ, ಅಧಿಕಾರಿಗಳ ಅವಾಂತರ ಇತ್ಯಾದಿ. ಈ ಡಾಕ್ಟರ್ ನಿರುಪಮ ಅವರು ಬರೆದಿರುವಂತಹ ಪ್ರಮುಖ ಕೃತಿಗಳು ಅಮೃತ ಕಲಶ, ಪರಿತ್ಯಕ್ತೆ, ಭುವನ ವಿಜಯ, ಭಾರತೀಯ ನಾರಿ ನಡೆದು ಬಂದ ದಾರಿ, ಭಾವಮುಖಿ, ರಣಹದ್ದು, ಅಧಿಕಾರಿಗಳ ಅವಾಂತರ ಹೀಗೆ ಬೇರೆ ಬೇರೆ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಇನ್ನು ಅವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳನ್ನು ನಾವು ನೋಡೋದಾದ್ರೆ ಇವರಿಗೆ ಯುನಿಸೆಫ್ ಮಕ್ಕಳ ಸಾಹಿತ್ಯ ಶಾಶ್ವತ ಸಂಸ್ಥೆಯ ಸದೋದಿತ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಅನುಪಮ ಪ್ರಶಸ್ತಿ, ಸಾಹಿತ್ಯ ಶಿರೋಮಣಿ ಪ್ರಶಸ್ತಿ, ಅತ್ತಿಮೊಬ್ಬೆ ಪ್ರಶಸ್ತಿಗಳು ಲಭಿಸಿವೆ. ಬುದ್ಧನ ಸಲಹೆ ಕಥೆಯನ್ನು ಶತಮಾನದ ಮಕ್ಕಳ ಸಾಹಿತ್ಯ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ಇವರಿಗೆ ನೋಡ್ರಿ ಅಲ್ಲಿ ಯಾವ ಪ್ರಶಸ್ತಿಗಳು ಈ ಡಾಕ್ಟರ್ ನಿರುಪಮ ಅವರಿಗೆ ದೊರೆತಿವೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ ಪ್ರಶಸ್ತಿಗಳು ಅಲ್ಲಿ ನೋಡ್ರಿ ಅವರಿಗೆ ಸದೋದಿತ ಪ್ರಶಸ್ತಿ, ಇದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದಂತಹ ಯುನಿಸೆಫ್ ನೀಡುವಂತಹ ಸದೋದಿತ ಪ್ರಶಸ್ತಿ. ಹಾಗೆ ಆರ್ಯಭಟ ಪ್ರಶಸ್ತಿ, ಆರ್ಯಭಟನ ಹೆಸರಿನಲ್ಲಿ ನೀಡುವಂತಹ ಪ್ರಶಸ್ತಿ. ಹಾಗೆ ಅತ್ತಿಮೊಬ್ಬೆ ಪ್ರಶಸ್ತಿ, ರನ್ನನ ಆಶ್ರಯದಾತೆಯಾದಂತಹ ದಾನ ಚಿಂತಾಮಣಿ ಅತ್ತಿಮೊಬ್ಬೆ ಹೆಸರಿನಲ್ಲಿ ನೀಡುವಂತಹ ಅತ್ತಿಮೊಬ್ಬೆ ಪ್ರಶಸ್ತಿ ಮತ್ತು ಸಾಹಿತ್ಯ ಶಿರೋಮಣಿ ಪ್ರಶಸ್ತಿ, ಸಾಹಿತ್ಯ ಶಿರೋಮಣಿ ಪ್ರಶಸ್ತಿ ಇತ್ಯಾದಿ. ಹೀಗೆ ಬೇರೆ ಬೇರೆ ಕೃತಿಗಳನ್ನು ಇವರು ಬರೆದಿದ್ದಾರೆ. ಅವರಿಗೆ ದೊರೆತಿರುವ ಪ್ರಮುಖ ಕೃತಿಗಳು ಸದೋದಿತ ಪ್ರಶಸ್ತಿ, ಇದು ಯುನಿಸೆಫ್ ಏನು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದಂತಹ ಯುನಿಸೆಫ್ ನೀಡುವಂತಹ ಸದೋದಿತ ಪ್ರಶಸ್ತಿ, ಆರ್ಯಭಟನ ಹೆಸರಿನಲ್ಲಿ ನೀಡುವಂತಹ ಆರ್ಯಭಟ ಪ್ರಶಸ್ತಿ, ಅತ್ತಿಮೊಬ್ಬೆ ಹೆಸರಿನಲ್ಲಿ ನೀಡುವಂತಹ ರನ್ನ ಆಶ್ರಯದಾತೆಯಾದಂತಹ ಅತ್ತಿಮೊಬ್ಬೆ ಹೆಸರಿನಲ್ಲಿ ನೀಡುವಂತಹ ಅತ್ತಿಮೊಬ್ಬೆ ಪ್ರಶಸ್ತಿ, ಹಾಗೆ ಸಾಹಿತ್ಯ ಶಿರೋಮಣಿ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳು ಲಭಿಸಿವೆ. ಇನ್ನು ಆಯ್ಕೆ, ಈ ಒಂದು ಬುದ್ಧನ ಸಲಹೆ ಪಾಠವನ್ನ ಯಾವ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಶತಮಾನದ ಮಕ್ಕಳ ಸಾಹಿತ್ಯ ಎನ್ನುವಂತ ಕೃತಿ, ಶತಮಾನದ ಮಕ್ಕಳ ಸಾಹಿತ್ಯ. ಈ ಬುದ್ಧನ ಸಲಹೆ ಪಾಠವನ್ನ ಶತಮಾನದ ಮಕ್ಕಳ ಸಾಹಿತ್ಯ ಎನ್ನುವಂತ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ನಿಮಗೆ ಡಾಕ್ಟರ್ ನಿರುಪಮ ಅವರು ಬರೆದಿರುವ ಈ ಬುದ್ಧನ ಸಲಹೆ ಪಾಠವನ್ನ ಶತಮಾನದ ಮಕ್ಕಳ ಸಾಹಿತ್ಯ ಎನ್ನುವಂತಹ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಇದಿಷ್ಟು ಡಾಕ್ಟರ್ ನಿರುಪಮ ಅವರ ಕಿರು ಪರಿಚಯ. ಇನ್ನೊಮ್ಮೆ ಈ ನಿರುಪಮ ಅವರ ಪರಿಚಯವನ್ನ ವಿಸ್ತೃತವಾಗಿ ಮಾಡ್ಕೊಂಡು ಹೈಲೈಟ್ ಆಗಿ ಒಂದ್ಸರಿ ನೋಡೋದಾದ್ರೆ ನೋಡ್ರಿ, ಡಾಕ್ಟರ್ ನಿರುಪಮ ಅವರು ತುಮಕೂರು ಜಿಲ್ಲೆಯ ಕೊರಟಗೆರೆ ಎನ್ನುವಂತಹ ಸ್ಥಳದಲ್ಲಿ 1933ರಲ್ಲಿ ಅವರು ಜನಿಸ್ತಾರೆ.
ಇವರು ಒಬ್ಬ ಅನುವಾದಕರಾಗಿ ಇವರು ಕನ್ನಡ ಸಾಹಿತ್ಯದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದಂತವ್ರು. ಕನ್ನಡ, ಹಿಂದಿ, ಸಂಸ್ಕೃತ, ಬಂಗಾಳಿ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಪಾಂಡಿತ್ಯವನ್ನ ಗಳಿಸ್ಕೊಂಡಿದ್ದು ಇವರು ಏನ್ ಮಾಡ್ತಾರೆ, ಒಬ್ಬ ಅನುವಾದಕಾರರಾಗಿ ಅಥವಾ ಟ್ರಾನ್ಸ್ಲೇಟ್ ಅಂತ ಏನಂತೀವೋ ಆ ತರ ಭಾಷಾಂತರಕಾರರಾಗಿ ಅವರು ಕೆಲಸವನ್ನ ಮಾಡಿದಂತವ್ರು. ಅವರು ಬರೆದಿರುವಂತಹ ಪ್ರಮುಖ ಕೃತಿಗಳು ಯಾವ್ಯಾವುದು ಅಂತ ಹೇಳಿ ನಾವು ನೋಡೋದಾದ್ರೆ ಅಲ್ಲಿ ಅಮೃತ ಕಲಶ, ಪರಿತ್ಯಕ್ತೆ, ಭುವನ ವಿಜಯ, ಭಾರತೀಯ ನಾರಿ ನಡೆದು ಬಂದ ದಾರಿ, ಭಾವಮುಖಿ, ರಣಹದ್ದು, ಅಧಿಕಾರಿಗಳ ಅವಾಂತರ ಇತ್ಯಾದಿ ಹೀಗೆ ಬೇರೆ ಬೇರೆ ಕೃತಿಗಳನ್ನ ಅವರು ಬರೆದಿದ್ದಾರೆ. ಇನ್ನು ಪ್ರಶಸ್ತಿಗಳನ್ನ ನಾವು ನೋಡೋದಾದ್ರೆ ಅವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳು ಸದೋದಿತ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಅತ್ತಿಮೊಬ್ಬೆ ಪ್ರಶಸ್ತಿ, ಸಾಹಿತ್ಯ ಶಿರೋಮಣಿ ಪ್ರಶಸ್ತಿ ಇತ್ಯಾದಿ ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು ಅವರಿಗೆ ಲಭಿಸಿವೆ. ಇನ್ನು ಈ ಬುದ್ಧನ ಸಲಹೆ ಪಾಠವನ್ನ ಶತಮಾನದ ಮಕ್ಕಳ ಸಾಹಿತ್ಯ ಎಂಬಂತಹ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಇದಿಷ್ಟು ನಾವು ಕವಿ ಪರಿಚಯವನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ಅಂಶ. ಇನ್ನು ಮುಂದುವರಿದಂತೆ ನಾವು ಪಾಠದ ಕಡೆಗೆ ಹೋಗೋದಾದ್ರೆ ನೋಡ್ರಿ, ಇಲ್ಲಿ ಬುದ್ಧನ ಸಲಹೆಯಲ್ಲಿ ಹೇಳಲಿಕ್ಕೆ ಹೊರಟಿರುವಂತದ್ದಿಷ್ಟೇ, ಮನುಷ್ಯ ಪ್ರಾಕೃತಿಕವಾಗಿ ದೊರೆಯುವಂತಹ ಸಂಪನ್ಮೂಲಗಳನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಹಂಚಿಕೊಂಡು ಸದ್ಬಳಕೆಯನ್ನ ಮಾಡಿಕೊಂಡು ಅವರು ಎಲ್ಲರೂ ಸಮಾನ ರೀತಿಯ ಒಂದು ಜೀವನವನ್ನು ನಡೆಸಿದ್ರೆ ಜೀವನ ಎನ್ನುವಂಥದ್ದು ಸುಖಮಯವಾಗಿರುತ್ತೆ. ಆದ್ರೆ ಆ ನೆಲ ಜಲಗಳ ವಿಷಯಕ್ಕೆ ಬಂದಾಗ, ಅವುಗಳ ಹಂಚಿಕೆಯ ವಿಷಯಕ್ಕೆ ಬಂದಾಗ ಅದನ್ನ ಏನ್ ಮಾಡೋ ಮಧ್ಯದಲ್ಲಿ ನಾವು ಯಾವ್ದಾದ್ರು ಬೇರೆ ಒಂದು ಏನ್ ನಮ್ಮ ದ್ವೇಷ, ಅಸೂಹೆಗಳು ಅಥವಾ ಮನಸ್ತಾಪದಿಂದ ನಾವು ಜಗಳಗಳನ್ನ ಮಾಡ್ಕೊಂಡ್ರೆ, ಅಥವಾ ಈಗ ಉದಾಹರಣೆಗೆ ನಿಮ್ಗೆ ಮೌರ್ಯ ಸಾಮ್ರಾಜ್ಯದಲ್ಲಿ ಅಶೋಕ ಬರ್ತಾನೆ, ಅದರಲ್ಲಿ ಕಳಿಂಗ ಯುದ್ಧ ನೋಡಿದ್ರ, ಒಂದು ನೆಲದ ವಿಷಯಕ್ಕೋಸ್ಕರವಾಗಿ ಆತ ಜಗಳವನ್ನ ಆಡ್ತಾನೆ, ಆತ ಏನ್ ಮಾಡ್ತಾನೆ, ಯುದ್ಧವನ್ನ ಮಾಡ್ತಾನೆ, ಸಾವಿರಾರು ಸಂಖ್ಯೆಯಲ್ಲಿ ಸಾವು ನೋವಾಗುತ್ತೆ. ಆ ರೀತಿಯಲ್ಲಿ ಆ ನೋವಿನಿಂದ ಉಂಟಾದಂತಹ ಅದೆಲ್ಲವನ್ನ ನೋಡಿ ಬೇಸತ್ತು ಅವನ್ ಏನ್ ಮಾಡ್ತಾನೆ, ಅಷ್ಟೆಲ್ಲಾ ಜನರು ಸತ್ತೋಗಿದ್ದಾರೆ, ಸಾವು ನೋವುಗಳಾಗಿದೆ, ನಾನು ಜಸ್ಟ್ ಇಷ್ಟು ಭೂಮಿಗೋಸ್ಕರವಾಗಿ, ಬರೀ ಒಂದಿಷ್ಟು ನೆಲಕ್ಕೋಸ್ಕರವಾಗಿ ನಾನೇನ್ ಮಾಡ್ದೆ, ಇಷ್ಟೆಲ್ಲ ಯುದ್ಧ ಮಾಡ್ದೆ, ಇಷ್ಟೆಲ್ಲ ಸಾವು ನೋವುಗಳು ಸಂಭವಿಸ್ತು, ಇದು ಯಾರಿಗ್ ಬೇಕಿತ್ತು ಅಂತ ಹೇಳಿ ಆತ ಏನಾಗ್ತಾನೆ, ಆತ ಶಾಂತಿಯ ಎಡೆಗೆ ಮುಖ ಮಾಡ್ತಾನೆ. ಯಾರು? ಅಶೋಕ, ಕಳಿಂಗ ಯುದ್ಧದ ನಂತರದಲ್ಲಿ. ಆ ರೀತಿಯಲ್ಲಿ ನಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳಿದೆ. ಆ ಉದಾಹರಣೆಗಳನ್ನ ತಿಳ್ಕೊಂಡಿದೀವಿ. ನಾವು ಮಹಾಭಾರತದಲ್ಲಿ ನೋಡಿದೀವಿ. ಓಕೆ, ನೆಲ ಅಂತ ಬಡ್ದಾಡಿದಂತಹ ದುರ್ಯೋಧನ ನೆಲವನ್ನ ಕಚ್ಚುವಂತದನ್ನ ನೋಡಿದೀವಿ. ಎಷ್ಟೆಲ್ಲ ಸಾವು ನೋವುಗಳಾಗುತ್ತೆ. ಕುವೆಂಪುರವರ ಸ್ಮಶಾನ ಕುರುಕ್ಷೇತ್ರ ಎನ್ನುವಂತಹ ನಾಟಕವನ್ನು ಓದಿದ್ರು ಕೂಡ ನಮ್ಗೆ ಗೊತ್ತಾಗುತ್ತೆ. ಅಷ್ಟೆಲ್ಲ ಇರ್ಲಿ, ಆದ್ರೆ ಬರೀ ಎಲ್ಲದಕ್ಕೂ ಇಲ್ಲಿ ಕ್ರೌರ್ಯನೇ ಉತ್ತರ ಅಲ್ಲ. ಬದುಕುವುದಕ್ಕೆ ಶಾಂತಿ ಎನ್ನುವುದು ಸ್ವಲ್ಪ ಬೇಕು. ಎಲ್ಲದಕ್ಕೂ ನಾವು ಹಮ್ಮುರಬಿ ಸೂತ್ರದಂತೆ ಕಣ್ಣು ಕಿತ್ತವರ ಕಣ್ಣು ಕೀಳಬೇಕು, ಅಥವಾ ನಾವು ಇನ್ನೊಬ್ಬರ ಮೇಲೆ ದ್ವೇಷವನ್ನ ಸಾಧಿಸ್ಕೊಂಡು ಹೋಗುವಂಥದ್ದು ಅಲ್ಲ. ಶಾಂತಿಯುತವಾಗಿ ಎಂತಹ ಸಮಸ್ಯೆ ಆದ್ರೂ, ಯಾವ ರೀತಿಯ ಕಠಿಣ ಸಮಸ್ಯೆ ಆದ್ರೂ ಬಗೆಹರಿಸಿಕೊಳ್ಬಹುದು ಎನ್ನುವಂತ ಅಂಶವನ್ನ ನಾವು ಈ ಬುದ್ಧನ ಸಲಹೆ ಪಾಠದಲ್ಲಿ ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನಾವೀಗ ಪಾಠ ಪ್ರವೇಶಕ್ಕೆ ಬರೋದಾದ್ರೆ, ಪಾಠ ಪ್ರವೇಶ ಗದ್ಯ 1 ಬುದ್ಧನ ಸಲಹೆ, ಡಾಕ್ಟರ್ ನಿರುಪಮ. ಪಾಠ ಪ್ರವೇಶ: ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸುಖ, ಶಾಂತಿ ಹಾಗೂ ಸಮೃದ್ಧಿಯ ಜೀವನ ನಡೆಸಿದರೆ, ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ, ದ್ವೇಷ ಹಾಗೂ ದುರಾಸೆಯನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ. ನಾನು ಈಗಾಗಲೇ ಹೇಳಿದೆ, ಮನುಷ್ಯ ಪ್ರಾಕೃತಿಕ ಸಂಪನ್ಮೂಲಗಳನ್ನು, ಪ್ರಕೃತಿಯಲ್ಲಿ ಸಿಗುವಂತಹ ನಾವು ನೆಲ ಜಲಗಳನ್ನ ಮನುಷ್ಯ ಸರಿಯಾದ ರೀತಿಯಲ್ಲಿ ಬಳಕೆಯನ್ನು ಮಾಡಿಕೊಂಡು ಸಮೃದ್ಧವಾಗಿದ್ದಾನೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ತನ್ನೊಳಗಿನ ಸ್ವಾರ್ಥ, ದ್ವೇಷ, ಅಸೂಯೆ, ತನಗೆ ಬೇಕು, ತಾನೊಬ್ಬನೇ ಚೆನ್ನಾಗಿರ್ಬೇಕೆನ್ನುವಂತ ಉದ್ದೇಶದಿಂದ ಏನ್ ಮಾಡ್ತಾನೆ, ಆತ ಆ ದ್ವೇಷ, ಅಸೂಯೆಗಳಿಗೆ ಒಳಗಾಗಿ ತನ್ನ ಜೀವನವನ್ನ ಸರ್ವನಾಶ ಮಾಡಿಕೊಂಡಂತಹ ಘಟನೆಗಳು ಹಲವಾರಿದೆ. ನಾನು ಉದಾಹರಣೆಗೆ ಅಶೋಕನನ್ನ ಉದಾಹರಣೆ ಕೊಟ್ಟೆ, ಚಕ್ರವರ್ತಿ ಅಶೋಕನನ್ನ. ಹಾಗೆ ನಾವು ಮಹಾಭಾರತವನ್ನ ಉದಾಹರಣೆಯಾಗಿ ಕೊಟ್ಟೆ. ತಾನು ನೆಲಕ್ಕೋಸ್ಕರ ನನಗೆ ಆ ನೆಲ ಬೇಕು, ಓಕೆ, ಸೂಜಿಯ ಮೊನೆಯಷ್ಟು ನೆಲವನ್ನ ಕೊಡಲ್ಲ ನಾನು, ಪಾಂಡವರಿಗೆ ನಾನು ಬಿಟ್ಕೊಡಲ್ಲ ಎಂದಂತಹ ದುರ್ಯೋಧನನು ಕೂಡ ಮಣ್ಣಿನಲ್ಲಿ ಮಣ್ಣಾಗಿ ಹೋದ. ಅಂತಹ ಅಂಶಗಳನ್ನ ನಾವು ಅರಿತುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಏನಾಗುತ್ತೆ, ಅದನ್ನ ನಾವು ಹಠಕ್ಕೆ ಬಿದ್ರೆ ನಾವು ಏನಾಗ್ತೀವಿ, ಕೊನೆಗೆ ಸೋತೋನು ಅಲ್ಲಿ ಸೋತೋನ್ ಗೆದ್ದವನು ಸತ್ತ ಅಂತ ಹೇಳಿ ಅಲ್ಲಿ ಏನ್ ಮಾತಿದೆಯಲ್ಲ, ಅವನು
ಸೊ ಅಲ್ಲಿ ಎರಡೂ ಕಡೆಯಲ್ಲೂ ಆತ ಏನಾಗ್ತಾನೆ ಒಂದ್ ರೀತಿಯಲ್ಲಿ ಸರ್ವನಾಶಕ್ಕೆ ಕಾರಣ ಆಗ್ತಾನೆ ಎನ್ನುವಂಥದ್ದು. ಇಲ್ಲಿ ನೋಡ್ರಿ, ಸರ್ವರಿಗೂ ಮೀಸಲಾಗಿರುವ ನೆಲ ಜಲಗಳನ್ನು ಹಂಚಿಕೊಳ್ಳುವಾಗ ವಿವೇಕವನ್ನು ಕಳೆದುಕೊಂಡು ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ. ನೋಡ್ರಿ, ಇಲ್ಲಿ ಸರ್ವರಿಗೂ ಮೀಸಲಾಗಿರುವ, ಎಲ್ಲರಿಗೂ ಮೀಸಲಾಗಿರುವಂತಹ ನೆಲ ಜಲಗಳನ್ನ ಹಂಚಿಕೊಳ್ಳುವಂತಹ ಸಂದರ್ಭದಲ್ಲಿ ಏನಾಗ್ತಾನೆ, ತನ್ನ ವಿವೇಕವನ್ನ, ತನ್ನೊಳಗಿರುವಂತಹ ತಾಳ್ಮೆಯನ್ನ ಕಳೆದುಕೊಂಡು ಯುದ್ಧಕ್ಕೆ ಸನ್ನದ್ಧನಾಗ್ತಾನೆ. ಇನ್ನೇನೋ ಯುದ್ಧ ಮಾಡ್ಬೇಕೆನ್ನುವ ಹಂತಕ್ಕೂ ಆತ ಹೋಗಿಬಿಡ್ತಾನೆ. ಯುದ್ಧಗಳಿಂದ ಅಪಾರ ಸಾವು ನೋವುಗಳು ಉಂಟಾಗಿ ಬದುಕು ನರಕವಾಗಿ ಬಿಡುತ್ತೆ ಎಂಬ ಸತ್ಯವನ್ನು ಮರೆತು ಬಿಡುತ್ತಾನೆ. ಯುದ್ಧದಿಂದ ನೋಡ್ರಿ ಅಪಾರ ಸಾವು ನೋವಾಗುತ್ತೆ. ಆ ಸಾವು ನೋವಿನಿಂದಾಗಿ ಜೀವನ ನಶ್ವರ, ಬದುಕು ಏನಾಗುತ್ತೆ, ಒಂದು ರೀತಿಯ ನರಕವಾಗಿ ಪರಿಣಮಿಸುತ್ತೆ. ನಾನು ಕಳಿಂಗ ಯುದ್ಧವನ್ನ ನಿಮಗೆ ಉದಾಹರಣೆಯಾಗಿ ಹೇಳಿದೆ. ಅದೇ ರೀತಿಯಲ್ಲಿ ಮಹಾಭಾರತ ಸನ್ನಿವೇಶವನ್ನು ಹೇಳಿದೆ. ಸ್ಮಶಾನ ಕುರುಕ್ಷೇತ್ರದಲ್ಲೂ ಕೂಡ ಅದೇ ಅಂಶಗಳು ಬರುವಂತದ್ದು. ಏನಾಗುತ್ತೆ, ಯುದ್ಧ ಎನ್ನುವಂಥದ್ದು ಭಯಂಕರ, ಭೀಕರ ಎನ್ನುವಂಥದ್ದು ನಿಮ್ಗೆ ಏನು ನಮ್ಮ 2ನೇ ಮಹಾಯುದ್ಧ, 1ನೇ ಮಹಾಯುದ್ಧಗಳನ್ನ ಓದಿದ್ರೆ ಗೊತ್ತಿರುತ್ತೆ. ಅದಿಲ್ಲದೆ ಹೋದ್ರೆ 2ನೇ ಮಹಾಯುದ್ಧದಲ್ಲಿ ಹಿರೋಶಿಮಾ ನಾಗಸಾಕಿಯ ಮೇಲೆ ಅಣುಬಾಂಬಿನ ಪ್ರಯೋಗ ಆಗುತ್ತೆ. ಅದರಿಂದಾಗಿ ಈಗ ಹುಟ್ಟುವಂತಹ ಮಕ್ಕಳು ಕೂಡ ಇಲ್ಲಿ ಜಪಾನ್ ನಲ್ಲಿ ಅಂಗವಿಕಲರಾಗಿ ಜನಿಸ್ತಾ ಇದ್ದಾರೆ. ಇದು ಯುದ್ಧದ ಒಂದು ಭೀಕರತೆಗೆ ನಾನು ಕೊಡುವಂತ ಒಂದು ಉದಾಹರಣೆ. ಹಾಗಾಗಿ ಏನು, ನಾವು ಅಲ್ಲಿ ಏನಾಗುತ್ತೆ, ಯುದ್ಧದಿಂದಾಗಿ ಅಪಾರ ಪ್ರಮಾಣದಲ್ಲಿ ನಷ್ಟ ಹಾಗೂ ಪ್ರತಿಯೊಬ್ಬ ಮನುಷ್ಯನ ಜೀವನ ಎನ್ನುವಂಥದ್ದು ನರಕವಾಗಿ ಪರಿಣಮಿಸುತ್ತೆ. ಇಂದು ಮನುಷ್ಯ ಬದುಕಲು ಗಾಳಿ, ನೀರು, ಆಹಾರ ಎಷ್ಟು ಮುಖ್ಯವೋ ಸುಖ, ಶಾಂತಿ, ನೆಮ್ಮದಿಗಳು ಅಷ್ಟೇ ಮುಖ್ಯ ಎಂಬುದನ್ನು ಎಲ್ಲರೂ ಅರಿಯಬೇಕಾಗಿದೆ. ಆದ್ರೆ ಇವತ್ತಿನ ವಾಸ್ತವ ಪರಿಸ್ಥಿತಿಯಲ್ಲಿ ನಾವು ಅರಿತುಕೊಳ್ಬೇಕಾಗಿರೋ ಅಂಶ ಏನಂತ ಹೇಳಿದ್ರೆ, ಮನುಷ್ಯ ಬದುಕೋದಕ್ಕೆ ಗಾಳಿ, ನೀರು, ಆಹಾರ ಅಂತ 3 ಬೇಸಿಕ್ ನೀಡ್ಸ್ ಏನಂತೀವೋ ಆ 3 ಬೇಕೇ ಬೇಕು. ಗಾಳಿ, ನೀರು, ಆಹಾರ, ಬಟ್ಟೆ, ಅದು ಬೇಸಿಕ್ ನೀಡ್ಸ್ಗಳು ಬೇಕೇ ಬೇಕು. ಅದೇ ರೀತಿಯಲ್ಲಿ ನಮಗೆ ಶಾಂತಿ ಎನ್ನುವಂಥದ್ದು ಕೂಡ ಇನ್ನೊಂದು ಮಂತ್ರ ನಮಗೆ ಬೇಕು. ಅದಿದ್ದಾಗ ಮಾತ್ರ ನಾವು ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನ ಹೇಳ್ತಾರೆ. ಜೀವನದಲ್ಲಿ ಎಂತಹ ಸಮಸ್ಯೆಗಳು ಉದ್ಭವಿಸಿದರೂ ಅವುಗಳನ್ನ ವಿವೇಕದಿಂದ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಸಾಧ್ಯವಿದೆ ಎಂಬ ಸಂದೇಶ ಬುದ್ಧನ ಸಲಹೆ ಪಾಠದ ಮೂಲಕ ವ್ಯಕ್ತವಾಗಿದೆ. ನೋಡ್ರಿ, ಜೀವನದಲ್ಲಿ ಎಂತಹ ಕಷ್ಟ ನಷ್ಟಗಳ ಎದುರಾಗ್ಲಿ, ಜೀವನದಲ್ಲಿ ಎಂತಹ ಸಮಸ್ಯೆಗಳ ಎದುರಾಗ್ಲಿ, ಎಷ್ಟೋ ದೊಡ್ಡ ಕಠಿಣವಾದ ಕ್ಲಿಷ್ಟವಾದ ಸಮಸ್ಯೆನೆ ಬಂದು ಒದಗಲಿ, ನಾವು ಅದನ್ನ ಏನ್ ಮಾಡ್ಬೋದು, ಮಾತುಕತೆಗಳ ಮೂಲಕವಾಗಿ ನಾವು ಸರಳವಾಗಿ ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಯಾವುದೇ ಒಂದು ಎಷ್ಟು ಕಷ್ಟದ ಸಮಸ್ಯೆ ಆದ್ರೂ ಅದನ್ನ ವಿವೇಕದಿಂದ, ತಾಳ್ಮೆಯಿಂದ, ಸೌಹಾರ್ದಯುತವಾಗಿ ನಾವು ಅದನ್ನೇನ್ ಮಾಡ್ಬೋದು, ಬಗೆಹರಿಸಿಕೊಳ್ಳಬಹುದು ಎಂಬಂತಹ ಅಂಶವನ್ನ ನಾವು ಈ ಬುದ್ಧನ ಸಲಹೆ ಪಾಠದ ಮೂಲಕವಾಗಿ ಅರಿತುಕೊಳ್ಳಬಹುದಾಗಿದೆ. ಇದಿಷ್ಟು ಪಾಠ ಪ್ರವೇಶ ಆದ್ರೆ, ಇನ್ನು ಮುಂದುವರಿದಂತೆ ನಾವು ಪಾಠದ ಒಂದು ಭಾಗಕ್ಕೆ ಹೋಗೋದಾದ್ರೆ, ಬಹಳ ವರ್ಷಗಳ ಹಿಂದಿನ ಮಾತು. ಭಾರತದ ಉತ್ತರ ಭಾಗದಲ್ಲಿ ಕಪಿಲವಸ್ತು ಎಂಬ ನಗರವಿತ್ತು. ಅದನ್ನು ಶಾಕ್ಯರೆಂಬ ಅರಸು ಮನೆತನದವರು ಆಳುತ್ತಿದ್ದರು. ಶಾಕ್ಯರ ಅರಸ ಶುದ್ಧೋಧರನಿಗೆ ಸಿದ್ಧಾರ್ಥನೆಂಬ ಮಗ ಹುಟ್ಟಿದನು. ಆತ ಬೆಳೆದ ಮೇಲೆ ಸನ್ಯಾಸ ಸ್ವೀಕರಿಸಿ ಭಗವಾನ್ ಬುದ್ಧನಾದನು. ನಿಮ್ಗೆ ಬುದ್ಧನ ಕತೆ ಗೊತ್ತಿದೆ. ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ. ಓಕೆ, ಆತ ಏನ್ ಮಾಡ್ತಾನೆ, ನೇಪಾಳದ ಕಪಿಲವಸ್ತುವಿನಲ್ಲಿ ಜನಿಸ್ತಾನೆ ಎನ್ನುವಂಥದ್ದು. ಓಕೆ, ಅದನ್ನೇ ಹೇಳ್ತಿದ್ದಾರೆ ನೋಡ್ರಿ ಇಲ್ಲಿ. ಬಹಳ ವರ್ಷಗಳ ಹಿಂದಿನ ಮಾತು, ತುಂಬಾ ವರ್ಷಗಳ ಹಿಂದೆ ನಡೆದಿರುವಂತಹದ್ದು. ಭಾರತದ ಉತ್ತರ ಭಾಗದಲ್ಲಿ ಕಪಿಲವಸ್ತು ಎಂಬ ನಗರವಿತ್ತು. ಭಾರತದ ಉತ್ತರ ಭಾಗದಲ್ಲಿ, ನಾರ್ತ್ ನಲ್ಲಿ ಏನಾಗಿತ್ತು, ಕಪಿಲವಸ್ತು ಎನ್ನುವಂತ ಒಂದು ನಗರ ಇತ್ತಂತೆ. ಅದನ್ನು ಶಾಕ್ಯರೆಂಬ ಅರಸು ಮನೆತನದವರು ಆಳ್ತಾ ಇದ್ರು. ಆ ಕಪಿಲವಸ್ತು ಎನ್ನುವಂತ ನಗರವನ್ನ ಶಾಕ್ಯ ವಂಶದ ಅರಸರು ಆಳ್ವಿಕೆಯನ್ನ ನಡೆಸ್ತಾ ಇದ್ರು. ಶಾಕ್ಯರ ಅರಸ ಶುದ್ಧೋಧನಿಗೆ ಸಿದ್ಧಾರ್ಥನೆಂಬ ಮಗ ಹುಟ್ಟಿದ. ಆ ಶಾಕ್ಯ ಅರಸ ಏನಿದ್ರು, ಆ ನೇಪಾಳದ ಕಪಿಲವಸ್ತು ಎನ್ನುವಂತಹ ಸ್ಥಳ, ನೇಪಾಳದ ಕಪಿಲವಸ್ತು ಎನ್ನುವಂತಹ ಸ್ಥಳ ಇತ್ತು. ಈ ಕಪಿಲವಸ್ತುವಿನಲ್ಲಿ ಶಾಕ್ಯ ಎಂಬಂತಹ ರಾಜವಂಶ, ಈ ಶಾಕ್ಯ ಎನ್ನುವಂತಹ ರಾಜವಂಶ ಆಳ್ವಿಕೆ ನಡೆಸ್ತಾ ಇತ್ತು. ಇಲ್ಲಿನ ರಾಜ ಯಾರಾಗಿದ್ದ, ಶುದ್ಧೋಧನ ಇಲ್ಲಿನ ರಾಜ ಆಗಿದ್ದ. ಈತನಿಗೆ ಒಬ್ಬ ಮಗ ಜನಿಸ್ತಾನೆ ನೋಡ್ರಿ. ಶಾಕ್ಯ ಅರಸ ಶುದ್ಧೋಧನಿಗೆ ಸಿದ್ಧಾರ್ಥನೆಂಬ ಮಗ ಜನಿಸಿದ. ಈ ಶುದ್ಧೋಧನಿಗೆ ಸಿದ್ಧಾರ್ಥನೆಂಬ ಮಗ ಜನಿಸ್ತಾನೆ. ಇದೇ ಸಿದ್ಧಾರ್ಥನೆ ಮುಂದೆ ಭಗವಾನ್ ಬುದ್ಧನಾಗ್ತಾನೆ.
ಸಿದ್ಧಾರ್ಥ ಏನಾಗ್ತಾನೆ, ಸನ್ಯಾಸತ್ವವನ್ನು ಸ್ವೀಕರಿಸಿ ಭಗವಾನ್ ಬುದ್ಧನಾಗ್ತಾನೆ. ಅಲ್ಲೇ ಮೊದಲು ಹೇಳ್ತಿರೋದಷ್ಟೇ, ಬಹಳ ವರ್ಷಗಳ ಹಿಂದೆ ಅಲ್ಲಿ ನೇಪಾಳದ ಕಪಿಲವಸ್ತುವಿನಲ್ಲಿ ಶಾಕ್ಯ ವಂಶದ ಅರಸರುಗಳು ಆಳ್ವಿಕೆಯನ್ನ ನಡೆಸ್ತಾ ಇದ್ರು. ಆ ಶಾಕ್ಯ ವಂಶದ ಅರಸ ಶುದ್ಧೋಧನ ಇದ್ದ. ಆ ಶುದ್ಧೋಧನನ ಮಗನೇ ಸಿದ್ಧಾರ್ಥ. ಓಕೆ, ಈ ಸಿದ್ಧಾರ್ಥ ಭಗವಾನ್ ಬುದ್ಧ, ಇದೇ ಸಿದ್ಧಾರ್ಥ ಏನ್ ಮಾಡ್ತಾನೆ ಆಗ್ತಾನೆ, ಅವನೇ ಬುದ್ಧನಾಗ್ತಾನೆ. ಆತ ಏನ್ ಮಾಡ್ತಾನೆ, ಜ್ಞಾನೋದಯವನ್ನ ಪಡೆಯುವ ಮೂಲಕ ಭಗವಾನ್ ಬುದ್ಧನಾಗಿ ಹೊರಹೊಮ್ತಾನೆ. ಓಕೆ, ಇದಿಷ್ಟು ನೀವು ತಿಳ್ಕೊಂಡಿರ್ಬೇಕಾದ ಅಂಶ. ಈಗ ನೇಪಾಳ ದೇಶದಲ್ಲಿ ಸೇರಿ ಹೋಗಿರುವ ಕಪಿಲವಸ್ತು ನಗರದ ಸಮೀಪದಲ್ಲಿ ಹೇಮಕೂಟ ಪರ್ವತಗಳಿವೆ. ಆ ಪರ್ವತದಲ್ಲಿ ಹುಟ್ಟಿದ ಗಂಗಾ ನದಿ ದಕ್ಷಿಣಕ್ಕೆ ಕಾಶಿ ನಗರದವರೆಗೆ ಹರಿದು ನಂತರ ಕವಲಾಗಿ ಬಂಗಾಳ ಸಮುದ್ರಕ್ಕೆ ಸೇರುತ್ತದೆ. ಆ ಕಾಲದಲ್ಲಿ ಗಂಗಾ ನದಿಯ ಎರಡೂ ಬದಿಗಳಲ್ಲಿ 2 ರಾಜ್ಯಗಳಿದ್ದವು. ಒಂದು ವತ್ಸ ರಾಜ್ಯ, ಇನ್ನೊಂದು ಮಗಧ ರಾಜ್ಯ. ಈ ನದಿಯಿಂದ 2 ರಾಜ್ಯಗಳು ಉಪಯೋಗ ಪಡೆದು ಸುಭಿಕ್ಷವಾಗಿದ್ದವು. ಹಾಗಾದ್ರೆ ಈಗ ಹೇಳ್ತಿರುವ ಅಂಶವನ್ನ ನಾವು ನೆನಪಿನಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ಅಂಶ. ನೋಡ್ರಿ ಇಲ್ಲಿ, ಅಲ್ಲಿ ಈಗ ನೇಪಾಳ ದೇಶದಲ್ಲಿ, ಈಗಿನ ನೇಪಾಳ ದೇಶದಲ್ಲಿ ಸೇರಿ ಹೋಗಿರುವ ಕಪಿಲವಸ್ತು ನಗರದ ಸಮೀಪದಲ್ಲಿ ಹೇಮಕೂಟ ಪರ್ವತಗಳಿವೆ. ನೋಡ್ರಿ ಇಲ್ಲಿ, ಆ ನೇಪಾಳದ ಕಪಿಲವಸ್ತು ಏನಿತ್ತಲ್ಲ, ಆ ಕಪಿಲವಸ್ತುವಿನ ಸಮೀಪದಲ್ಲಿ ಏನಿದೆ, ಈ ಕಪಿಲವಸ್ತುವಿಗೆ ಹತ್ತಿರದಲ್ಲಿಯೇ ಹೇಮಕೂಟ ಪರ್ವತ ಎನ್ನುವಂಥದ್ದು ಇದೆ. ಏನೋ ಹೇಮಕೂಟ ಪರ್ವತ. ನೇಪಾಳದ ಕಪಿಲವಸ್ತುವಿನ ಹತ್ತಿರದಲ್ಲಿ ಹೇಮಕೂಟ ಪರ್ವತ ಎನ್ನುವಂಥದ್ದು ಏನಾಗುತ್ತೆ, ಆ ಒಂದು ಬೆಟ್ಟ, ಪರ್ವತ ಅಥವಾ ಗುಡ್ಡಗಾಡಿನ ಒಂದು ಪ್ರದೇಶ ಇದೆ. ಆ ಪರ್ವತದಲ್ಲಿ ಹುಟ್ಟಿದ ಗಂಗಾ ನದಿ ದಕ್ಷಿಣಕ್ಕೆ ಕಾಶಿಯವರೆಗೆ ಹರಿಯುತ್ತೆ. ಈ ಹೇಮಕೂಟ ಪರ್ವತ ಇದೆ, ಓಕೆ, ಒಂದು ಮೌಂಟೇನ್ ಅಂತ ಅನ್ಕೊಳ್ರಿ. ಓಕೆ, ಹೇಮಕೂಟ ಪರ್ವತ ಇದೆ. ಈ ಪರ್ವತದಲ್ಲಿ ಹುಟ್ಟಿದಂತಹ ಗಂಗಾ ನದಿ, ಈ ಪರ್ವತದಲ್ಲಿ ಗಂಗಾ ನದಿ ಎನ್ನುವಂಥದ್ದು ಹೀಗೆ ಹರಿದು ಬರುತ್ತೆ. ಉದಾಹರಣೆಗಷ್ಟೇ ಗಂಗಾ ನದಿ, ಇದನ್ನ ಗಂಗಾ ನದಿ ಅಂತ ಹೇಳಿ ನೀವು ಪರಿಭಾವಿಸ್ಕೊಳ್ರಿ. ಈ ಹೇಮಕೂಟ ಪರ್ವತದಲ್ಲಿ ಗಂಗಾ ನದಿ ಅನ್ನೋದು ಮೌಂಟೇನ್ ಅಂತ ತಿಳ್ಕೊಳ್ಳಿ ಅಷ್ಟೇ. ಈ ಮೌಂಟೇನ್ ಅಲ್ಲಿ ಹೇಮಕೂಟ ಪರ್ವತದಲ್ಲಿ ಗಂಗಾ ನದಿ ಎನ್ನುವಂಥದ್ದು ಹುಟ್ಟಿ ಅದೇನಾಗುತ್ತೆ, ಕಾಶಿ ನಗರದವರೆಗೆ ದಕ್ಷಿಣಕ್ಕೆ ಹರಿದು ಅದು ಕಾಶಿ ನಗರದವರೆಗೆ, ಈ ಕಾಶಿ ನಗರದವರೆಗೆ ಹೇಮಕೂಟ ಪರ್ವತದಲ್ಲಿ ಹುಟ್ಟಿದಂತಹ ಗಂಗಾ ನದಿ ಅದು ಕಾಶಿ ನಗರದವರೆಗೆ ಏನಾಗುತ್ತೆ, ಹರಿದುಕೊಂಡು ಬರುತ್ತೆ. ನಂತರದಲ್ಲಿ ಅದೇನಾಗುತ್ತೆ, ಬಂಗಾಳ ಕೊಲ್ಲಿ ಅಥವಾ ಬಂಗಾಳ ಸಮುದ್ರಕ್ಕೆ ಅದು ಸೇರುತ್ತಂತೆ. ಆ ಕಾಲದಲ್ಲಿ ಗಂಗಾ ನದಿಯ 2 ಬದಿಗಳಲ್ಲಿ 2 ರಾಜ್ಯಗಳಿದ್ದವು. ಆ ಕಾಲದಲ್ಲಿ ಈ ಗಂಗಾ ನದಿ ಎನ್ನುವಂಥದ್ದು ಇಲ್ಲಿ ಹೇಮಕೂಟ ಪರ್ವತದಲ್ಲಿ ಹುಟ್ಟಿ ಅದು ಕೆಳಗಡೆ ಹರಿದುಕೊಂಡು ಬಂದು ಕಾಶಿ ನಗರದ ದಾಟಿ ಅದು ಮುಂದೆ ಬಂಗಾಳ ಸಮುದ್ರವನ್ನು ಸೇರುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿ 2 ರಾಜ್ಯಗಳಿತ್ತು. ಒಂದು ವತ್ಸ ರಾಜ್ಯ, ಇನ್ನೊಂದು ಮಗಧ ರಾಜ್ಯ. ಓಕೆ, ಒಂದು ವತ್ಸ ರಾಜ್ಯ, ಇನ್ನೊಂದು ಮಗಧ ರಾಜ್ಯ, 2 ರಾಜ್ಯಗಳು ಇದ್ವು. ಒಂದು ವತ್ಸ ರಾಜ್ಯ, ಇನ್ನೊಂದು ಮಗಧ ರಾಜ್ಯ. ಆ ನದಿಯಿಂದ 2 ರಾಜ್ಯಗಳು ಉಪಯೋಗ ಪಡೆದು ಸುಭಿಕ್ಷವಾಗಿದ್ದವು. ಆ ನದಿಯಿಂದ 2 ರಾಜ್ಯಗಳು ಉಪಯೋಗವನ್ನ ಪಡ್ಕೊಂಡು ಈ ಗಂಗಾ ನದಿ ನೀರನ್ನ ಉಪಯೋಗಿಸಿಕೊಂಡು ಈ ವತ್ಸ ರಾಜ್ಯ ಮತ್ತು ಮಗಧ ರಾಜ್ಯ 2 ರಾಜ್ಯಗಳೇನಾಗಿದ್ವು, ಅವು ಸುಭಿಕ್ಷದಿಂದ ಸಮೃದ್ಧವಾಗಿ ಅಲ್ಲಿನ ನೆಲ ಜಲಗಳು ಸದಾ ಹಸಿರಿನಿಂದ ಕಂಗೊಳಿಸ್ತಾ ಇತ್ತು. ಆ ಒಂದು ಪ್ರಾಕೃತಿಕ ಸಂಪನ್ಮೂಲವನ್ನ ಸರಿಯಾದ ರೀತಿಯಲ್ಲಿ ಬಳಕೆಯನ್ನು ಮಾಡಿಕೊಂಡು ಅವರು ಸುಭಿಕ್ಷವಾಗಿ ಇದ್ರು. ಈ 2ನೇ ಪ್ಯಾರದಲ್ಲಿ ಇರುವಂತಹ ಅಂಶ ಅಷ್ಟೇ. ನೋಡ್ರಿ, ನೇಪಾಳದ ಕಪಿಲವಸ್ತುವಿನ ಸಮೀಪದಲ್ಲಿ ಹೇಮಕೂಟ ಪರ್ವತ ಎನ್ನುವಂಥದ್ದೊಂದು ಮೌಂಟೇನ್, ಒಂದು ಪರ್ವತ ಎನ್ನುವಂಥದ್ದು ಅಲ್ಲಿ ಇತ್ತು. ಇದೊಂದು ಮೌಂಟೇನ್ ಅಂತ ಹೇಳಿ ಅನ್ಕೊಳ್ರಿ. ಆ ನೇಪಾಳದ ಕಪಿಲವಸ್ತುವಿನ ಸಮೀಪದಲ್ಲಿ ಹೇಮಕೂಟ ಪರ್ವತ ಎನ್ನುವಂಥದ್ದು ಇತ್ತು. ಆ ಹೇಮಕೂಟ ಪರ್ವತದಲ್ಲಿ ಗಂಗಾ ನದಿ ಏನಾಗ್ತಾ ಇತ್ತು, ಉಗಮವನ್ನ ಹೊಂದ್ತಾ ಇತ್ತು. ಗಂಗಾ ನದಿ ಹುಟ್ಟಿತ್ತು, ಹೇಮಕೂಟದಲ್ಲಿ ಹುಟ್ಟಿ ಅದು ಹರಿದುಕೊಂಡು ಬರ್ತಾ ಇತ್ತು. ಹರಿದು ಬಂದು ಕಾಶಿನಗರದವರೆಗೆ ಬಂದು ನಂತರದಲ್ಲಿ ಅದೇನಾಗ್ತಾ ಇತ್ತು, ಬಂಗಾಳ ಸಮುದ್ರವನ್ನ ಸೇರ್ತಾ ಇತ್ತು. ಇದೇ ಗಂಗಾ ನದಿಯ ಅಕ್ಕಪಕ್ಕದಲ್ಲಿ ಮತ್ತೆ ರೈಟ್ ಅಂಡ್ ಲೆಫ್ಟ್ ಸೈಡ್ ಗಂಗಾ ನದಿಯ ಅಕ್ಕಪಕ್ಕದಲ್ಲಿ ಏನಾಗಿತ್ತು, ಒಂದು ಕಡೆಯಲ್ಲಿ ವತ್ಸ ರಾಜ್ಯದವರಿದ್ರು, ಮತ್ತೊಂದು ಕಡೆಯಲ್ಲಿ ಮಗಧ ರಾಜ್ಯ. 2 ರಾಜ್ಯದವರು ಆ ಗಂಗಾ ನದಿಯ ಒಂದು ಆಚೆ ಈಚೆಗೆ 2 ರಾಜ್ಯದವರು ಏನಿದ್ರು ಅಲ್ಲಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ರು. 2 ಸಾಮ್ರಾಜ್ಯಗಳು ಇದ್ವು. ಇವರಿಬ್ರು ಏನ್ ಮಾಡ್ತಾ ಇದ್ರು, ವತ್ಸ ಮತ್ತೆ ಮಗಧ ರಾಜ್ಯದವರು ಈ ಗಂಗಾ ನದಿಯ ನೀರನ್ನ ಬಳಕೆಯನ್ನು ಮಾಡಿಕೊಂಡು
ಅವ್ರು ಏನ್ ಮಾಡ್ತಾ ಇದ್ರು, ಬೆಳೆಗಳನ್ನ ಬೆಳೆದು ಅವರು ಜೀವನ ಎನ್ನುವಂಥದ್ದು ಸದಾ ಹಸನಾಗಿತ್ತು. ಅಲ್ಲಿನ ಏನು ನೆಲ ಜಲಗಳು ಸದಾ ಸಸ್ಯ ಸಮೃದ್ಧತೆಯಿಂದ ಕೂಡಿದ್ವು. ಮುಂದೆ ನೋಡ್ಕೊಳ್ರಿ, ಈ ಎರಡು ರಾಜ್ಯಗಳವರು ಆ ನದಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದರು. ಆ ನದಿಯ ನೀರಿನಿಂದ ಎರಡೂ ರಾಜ್ಯಗಳ ನೆಲ ಸಸ್ಯ ಶ್ಯಾಮಲವಾಗಿತ್ತು. ಎತ್ತ ನೋಡಿದರೂ ಹಸಿರು ತುಂಬಿ ಬೆಳೆ ಬೆಳೆದು ಸುಭಿಕ್ಷದಿಂದ ಜನರು ಸುಖವಾಗಿದ್ದರು. ಇವರೆಲ್ಲರೂ ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವ ತಾಯಿ ಎನ್ನುತ್ತಿದ್ದರು. ಆದರೆ ಅವರಿಬ್ಬರನ್ನು ಕ್ರಮೇಣ ಸ್ವಾರ್ಥ ಆವರಿಸಿತು. ಆ ನದಿಯ ಮೇಲೆ ತಮ್ಮ ಸಂಪೂರ್ಣ ಅಧಿಕಾರ ಸ್ಥಾಪಿಸಬೇಕೆಂಬ ದುರಾಸೆ ಆ ಎರಡು ರಾಜರಿಗೆ ಉಂಟಾಯಿತು. ದಿನ ಕಳೆದಂತೆ ಈ ಸ್ವಾರ್ಥ ಹೆಮ್ಮರವಾಗಿ ಬೆಳೆದು ಎರಡೂ ರಾಜ್ಯಗಳವರು ಯುದ್ಧಕ್ಕೆ ಸಿದ್ಧವಾಗುವ ಉತ್ಕಟ ಪರಿಸ್ಥಿತಿ ಉಂಟಾಯಿತು. ನೋಡ್ರಿ, ಅಲ್ಲಿ ಎರಡೂ ರಾಜ್ಯಗಳ ನಡುವೆ ಒಂದು ರೀತಿ ಇಲ್ಲಿಯವರೆಗೆ ಏನಾಗಿತ್ತು, ಎರಡೂ ರಾಜ್ಯಗಳು ಈ ಗಂಗಾ ನದಿಯ ನೀರನ್ನು ಬಳಕೆಯನ್ನು ಮಾಡಿಕೊಂಡು ಅವು ಆ ರಾಜ್ಯದ ಜನರು ಸಂತೋಷವಾಗಿ ಇದ್ರು. ಅದು ದಿನ ಕಳೆದಂತೆ ಏನಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಎರಡೂ ರಾಜ್ಯಗಳವರು ಆ ನದಿಯನ್ನು ತಾಯಿಯಂತೆ ಪೂಜಿಸ್ತಿದ್ರು. ಎರಡೂ ರಾಜ್ಯಗಳು ಏನ್ ಮಾಡ್ತಾ ಇದ್ರು, ಈ ಗಂಗಾ ನದಿಯನ್ನ ತಾಯಿಯಂತೆ, ನಮಗೆ ಅನ್ನ ನೀಡುವ ತಾಯಿ ಅಂತ ಹೇಳಿ, ಅಥವಾ ನಮಗೆ ನೀರನ್ನ ನೀಡುವಂತಹ ತಾಯಿ, ನಮ್ಮ ಜೀವನಕ್ಕೆ ಆಧಾರವಾದಂತಹ ನೀರನ್ನ ನೀಡುವಂತಹ ತಾಯಿ ಅಂತೇಳಿ ಎರಡೂ ರಾಜ್ಯದವರು ಏನ್ ಮಾಡ್ತಾ ಇದ್ರು, ಈ ಗಂಗಾ ನದಿಯನ್ನ ಪೂಜೆಯನ್ನ ಮಾಡ್ತಾ ಇದ್ರು, ಪೂಜಿಸ್ತಿದ್ರು. ಆ ನದಿಯ ನೀರಿನಿಂದ ಎರಡೂ ರಾಜ್ಯಗಳ ನೆಲ ಸಸ್ಯ ಶ್ಯಾಮಲವಾಗಿತ್ತು. ಈ ಗಂಗಾ ನದಿಯ ನೀರಿನಿಂದಾಗಿ ಏನಾಗಿತ್ತು, ಈ ವರ್ಷ ಮತ್ತು ಮಗಧ ಎರಡೂ ರಾಜ್ಯಗಳೇನಾಗಿತ್ತು, ಅವು ಸಸ್ಯ ಶ್ಯಾಮಲವಾಗಿತ್ತು. ಸಸ್ಯ ಶ್ಯಾಮಲ ಅಂದ್ರೆ ಸದಾ ಹಸಿರು. ಸಸ್ಯ ಶ್ಯಾಮಲ ಅಂತ ಹೇಳಿದ್ರೆ ಸದಾ ಹಸಿರಿನಿಂದ ಕಂಗೊಳಿಸುವ ಅಥವಾ ಸದಾ ಹಸಿರಿನಿಂದ ಕೂಡಿರುವ. ಓಕೆ, ಸಸ್ಯ ಶ್ಯಾಮಲ ಅಂತ ಹೇಳಿದ್ರೆ ಸದಾ ಹಸಿರಿನಿಂದ ಸಮೃದ್ಧವಾಗಿರುವ ಅಥವಾ ಸದಾ ಹಸಿರಿನಿಂದ ಕೂಡಿರುವ ಎಂಬಂತ ಅರ್ಥವನ್ನ ನೀಡುತ್ತೆ. ಅಲ್ಲಿ ಏನಾಗಿತ್ತು, ಈ ಗಂಗಾ ನದಿಯ ನೀರಿನಿಂದಾಗಿ ಎರಡೂ ರಾಜ್ಯಗಳ ನೆಲ ಎನ್ನುವಂಥದ್ದು ಸದಾ ಹಸಿರಿನಿಂದ ಸಸ್ಯ ಶ್ಯಾಮಲವಾಗಿತ್ತು, ಸಮೃದ್ಧತೆಯಿಂದ ಕೂಡಿತ್ತು. ಎತ್ತ ನೋಡಿದರೂ ಹಸಿರು ತುಂಬಿ ಬೆಳೆ ಬೆಳೆದು ಸುಭಿಕ್ಷದಿಂದ ಜನರು ಸುಖವಾಗಿದ್ದರು. ಎತ್ತ ನೋಡಿದ್ರು, ಎಲ್ಲಿ ನೋಡಿದ್ರು ಹಸಿರು ಹೊಲಗದ್ದೆಗಳು, ಜಮೀನು, ಗದ್ದೆ, ಮನೆ, ಎಲ್ಲಿ ನೋಡಿದ್ರು ಅದೇನಾಗಿತ್ತು, ಆ ಹೊಲಗದ್ದೆಗಳು ಸದಾ ಹಸಿರಿನಿಂದ ತುಂಬಿದ್ವು. ಯಾವ ಪ್ರದೇಶದಲ್ಲಿ ನೀರು ಚೆನ್ನಾಗಿರುತ್ತೋ ಅಲ್ಲಿನ ಒಂದು ಕೃಷಿ ಅಥವಾ ವ್ಯವಸಾಯ ಎನ್ನುವಂಥದ್ದು ಅದೇನಾಗಿರುತ್ತೆ, ಚೆನ್ನಾಗಿದ್ದೇ ಇರುತ್ತೆ. ಅದರಿಂದಾಗಿ ಇಲ್ಲಿ ಗಂಗಾ ನದಿಯ ನೀರಿನಿಂದಾಗಿ ಏನಾಗಿತ್ತು, ಎರಡೂ ಏನಾಗಿದ್ವು, ಒಂದು ರೀತಿಯಲ್ಲಿ ಸುಭಿಕ್ಷವಾಗಿ ಇದ್ವು. ಇದು ಗಂಗಾ ನದಿ. ಓಕೆ, ಒಂದು ಕಡೆಯಲ್ಲಿ ಇಲ್ಲಿ ವತ್ಸ ಎನ್ನುವಂತಹ ರಾಜ್ಯ ಇದ್ರೆ, ಇನ್ನೊಂದು ಕಡೆಯಲ್ಲಿ ಮಗಧ ಎನ್ನುವಂತಹ ರಾಜ್ಯ ಇದ್ರು. ಈ ರಾಜ್ಯಗಳು ಏನ್ ಮಾಡ್ತಾ ಇದ್ವು, ಈ ಗಂಗಾ ನದಿಯ ನೀರನ್ನ ಬಳಕೆ ಮಾಡ್ಕೊಂಡು ಅವರು ಏನ್ ಮಾಡ್ತಾ ಇದ್ರು, ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಇದರಿಂದಾಗಿ ಎರಡೂ ರಾಜ್ಯಗಳು ಸುಖ ಸಮೃದ್ಧತೆಯಿಂದ ಸಾಕಷ್ಟು ಹಸಿರಿನಿಂದ ಕೂಡಿದ್ವಂತೆ. ಎತ್ತ ನೋಡಿದರೂ ಹಸಿರು ತುಂಬಿ ಬೆಳೆ ಬೆಳೆದು ಸುಭಿಕ್ಷದಿಂದ ಜನರು ಸುಖವಾಗಿದ್ರು. ಎಲ್ಲಿ ನೋಡಿದ್ರು ಬೆಳೆ ಎನ್ನುವಂಥದ್ದು ಬೆಳೆದು ಅವ್ರೇನಾಗಿದ್ರು, ಜನರು ಸಂತೋಷದಿಂದ ಸುಭಿಕ್ಷವಾಗಿ ನೆಮ್ಮದಿಯಿಂದ ಸುಖವಾದ ಜೀವನವನ್ನ, ಸುಭಿಕ್ಷ ಮೀನ್ಸ್ ನೆಮ್ಮದಿ ಜೀವನ, ಸುಭಿಕ್ಷ ಮೀನ್ಸ್ ಸುಖವಾದ, ಸುಖಕರವಾದ ಸುಭಿಕ್ಷ ಮೀನ್ಸ್ ಅಲ್ಲಿನ ಜನರು ಒಂದು ಸುಖಮಯ ಜೀವನವನ್ನ ನಡೆಸ್ತಾ ಇದ್ರು. ಇವರೆಲ್ಲರೂ ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವ ತಾಯಿ ಎನ್ನುತ್ತಿದ್ದರು. ಇವರೆಲ್ಲ ಏನ್ ಮಾಡ್ತಾ ಇದ್ರು, ಈ ಗಂಗಾ ನದಿಯನ್ನ ತಮಗೆ ಅನ್ನ ನೀಡುವಂತಹ ತಾಯಿ, ತಮಗೆ ನಮ್ಮ ಜೀವನಕ್ಕೆ ಆಧಾರ ಅಂತ ಹೇಳಿ ಪರಿಭಾವಿಸ್ತಾ ಇದ್ರು. ಓಕೆ, ಹಾಗೆ ಆ ನದಿಯ ಮೇಲೆ ತಮ್ಮ ನೆಕ್ಸ್ಟ್ ನೋಡ್ಕೊಳ್ಳಿ, ಇವರೆಲ್ಲರೂ ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವ ತಾಯಿ ಎನ್ನುತ್ತಿದ್ದರು. ಆದರೆ ಅವರಿಬ್ಬರನ್ನು ಕ್ರಮೇಣ ಸ್ವಾರ್ಥ ಆವರಿಸಿತು. ಅವರಿಬ್ಬರಲ್ಲಿ ಕ್ರಮೇಣ ಸ್ವಾರ್ಥ ಆವರಿಸಿತು. ಅವರಿಬ್ಬರಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಈ ವತ್ಸ ಮತ್ತೆ ಮಗಧ ರಾಜ್ಯದವರಲ್ಲಿ ಕ್ರಮೇಣ ಸ್ವಾರ್ಥ ಎನ್ನುವಂಥದ್ದು ಆವರಿಸಿಕೊಳ್ತಾ ಬರುತ್ತೆ. ಆದ್ರೆ ಅವರಿಬ್ಬರಲ್ಲಿ ಈ ನದಿಯ ಮೇಲೆ ತಮ್ಮ ಹಿಡಿತವನ್ನು ಸಂಪೂರ್ಣ ಅಧಿಕಾರ ಸ್ಥಾಪಿಸಬೇಕೆಂಬ ದುರಾಸೆ ಎರಡೂ ರಾಜ್ಯಗಳ ಜನರಿಗೆ ಉಂಟಾಯಿತು. ಕ್ರಮೇಣ ಏನಾಯ್ತು, ಇಲ್ಲಿಯವರೆಗೆ ಈ ನೀರನ್ನ, ಗಂಗಾ ನದಿ ನೀರನ್ನ ಬಳಕೆ ಮಾಡಿಕೊಂಡು ಅವರು ಸಮೃದ್ಧವಾದ ಜೀವನ ನಡೆಸ್ತಾ ಇದ್ರು. ತದನಂತರದಲ್ಲಿ ಏನಾಗುತ್ತೆ, ಈ ವತ್ಸ ರಾಜ್ಯದವರಿಗೆ, ಮಗಧ ರಾಜ್ಯದವರಿಗೆ ಈ ಸಂಪೂರ್ಣ ನೀರನ್ನ ನಾವೇ ಬಳಕೆ ಮಾಡ್ಕೊಬೇಕು, ಮಗಧ ರಾಜ್ಯದವರಿಗೆ ನಾವೇ ಸಂಪೂರ್ಣ ನೀರನ್ನ ಬಳಕೆ ಮಾಡ್ಕೊಳ್ಬೇಕು ಎನ್ನುವಂತಹ ಒಂದು
ದುರಾಸೆ ಉಂಟಾಗುತ್ತೆ. ಆ ದುರಾಸೆಯಿಂದಾಗಿ ಅವರಲ್ಲಿ ಏನಾಗುತ್ತೆ, ಈ ನದಿಯ ಮೇಲೆ, ಗಂಗಾ ನದಿಯ ಮೇಲೆ ಸಂಪೂರ್ಣವಾದ ನಮ್ಮದೇ ಅಧಿಕಾರವನ್ನ ಸ್ಥಾಪಿಸಬೇಕು ಎನ್ನುವಂಥದ್ದು ವತ್ಸ ಮತ್ತು ಮಗಧ ಎರಡು ರಾಜ್ಯದ ಜನರಿಗೆ ಉಂಟಾಗುತ್ತೆ. ಈ ದುರಾಸೆ ಎರಡೂ ರಾಜ್ಯದ ಜನರಿಗೆ ಉಂಟಾಯಿತು. ಅವರಲ್ಲಿ ಒಂದು ದುರಾಸೆ ಎನ್ನುವಂಥದ್ದು, ಆ ನದಿಯ ಮೇಲೆ ನಮ್ಮದೇ ಹಿಡಿತವನ್ನು ಸ್ಥಾಪಿಸಬೇಕೆನ್ನುವಂಥದ್ದು ಎರಡೂ ರಾಜ್ಯದ ಜನರಿಗೆ ಉಂಟಾಗುತ್ತೆ. ದಿನ ಕಳೆದಂತೆ ಈ ಸ್ವಾರ್ಥ ಹೆಮ್ಮರವಾಗಿ ಬೆಳೆದು ಎರಡೂ ರಾಜ್ಯಗಳವರು ಯುದ್ಧಕ್ಕೆ ಸಿದ್ಧವಾಗುವ ಉತ್ಕಟ ಪರಿಸ್ಥಿತಿ ಉಂಟಾಯಿತು. ದಿನ ಕಳೆದಂತೆ ಈ ದ್ವೇಷ ಎನ್ನುವಂಥದ್ದು ಬೆಳೀತಾ ಏನಾಯ್ತು, ಅದು ಎರಡೂ ರಾಜ್ಯಗಳ ಜನರು, ಈ ಮಗಧ ಮತ್ತೆ ವತ್ಸ ರಾಜ್ಯ ಎರಡೂ ರಾಜ್ಯಗಳ ನಡುವೆ ಒಂದು ದ್ವೇಷ ಎನ್ನುವಂಥದ್ದು ಬೆಳೆದೇನಾಗುತ್ತೆ, ದಿನ ಕಳೆದಂತೆ ಅದು ಒಂದು ಯುದ್ಧಕ್ಕೆ ಸಿದ್ಧವಾಗುವಂತಹ, ಎರಡೂ ರಾಜ್ಯಗಳನ್ನ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗಲ್ಲ ಎನ್ನುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಹೀಗೆ ಇಲ್ಲಿ ಅವರಿಗೆ ನಾವೇನ್ ಮಾಡಿದ್ವಿ, ಇಲ್ಲಿ ತಿಳ್ಕೊಬೇಕಾಗಿ ಇನ್ನೊಮ್ಮೆ ನಾನು ಆ ಪಾಠದ ಒಂದು ವಿಸ್ತೃತ ಒಂದು ಮಾಹಿತಿಯನ್ನ ನಾನು ನೀಡೋದಾದ್ರೆ, ಅಲ್ಲಿ ನೇಪಾಳದ ಕಪಿಲ ವಸ್ತುವಿನಲ್ಲಿ ಹೇಮಕೂಟ ಪರ್ವತ ಎನ್ನುವಂಥದ್ದಿದೆ ಬರುತ್ತೆ. ಆ ಹೇಮಕೂಟ ಪರ್ವತದಲ್ಲಿ ಗಂಗಾ ನದಿ ಎನ್ನುವಂಥದ್ದು ಹರಿದು ಬರುತ್ತೆ. ಆ ಗಂಗಾ ನದಿಯ ನೀರನ್ನ ಉಪಯೋಗಿಸಿಕೊಂಡು ಏನ್ ಮಾಡ್ತಾ ಇರ್ತಾರೆ, ವತ್ಸ ಮತ್ತು ಮಗಧ ರಾಜ್ಯಗಳ ಎರಡೂ ಜನರು ಅವರು ನೆಲವನ್ನ ಹಸಿರಿನ ಒಂದು ಸಮೃದ್ಧತೆಯಿಂದ ಕೂಡಿರುವಂತೆ ಎರಡೂ ರಾಜ್ಯಗಳು ಮಾಡ್ಕೊಂಡಿರ್ತಾರೆ. ಎರಡೂ ರಾಜ್ಯಗಳು ಒಂದು ಸಸ್ಯ ಶ್ಯಾಮಲತೆಯನ್ನ, ಸದಾ ಹಸಿರಿನಿಂದ ಕೂಡಿರುವಂತಹ ಒಂದು ಸಾಮ್ರಾಜ್ಯಗಳಾಗಿ ಎರಡೂ ರಾಜ್ಯಗಳು ಸುಖಕರವಾದ ಜೀವನವನ್ನು ನಡೆಸ್ತಾ ಇರ್ತಾರೆ. ತದನಂತರದಲ್ಲಿ ಅವರಲ್ಲಿ ಒಂದು ರೀತಿಯ ದ್ವೇಷಗಳು, ಅಸೂಹೆಗಳು ಬೆಳೀತಾ ಹೋಗುತ್ತೆ. ನಾವೇ ಈ ಗಂಗಾ ನದಿ ನೀರನ್ನ ಬಳಕೆ ಮಾಡ್ಕೊಬೇಕು, ಸಂಪೂರ್ಣ ನಮ್ಗೆ ಇರ್ಲಿ ಎನ್ನುವಂಥದ್ದು ಎರಡೂ ರಾಜ್ಯಗಳಿಗೆ ಉಂಟಾಗುತ್ತೆ. ತದನಂತರದಲ್ಲಿ ಅದೇನಾಗುತ್ತೆ, ಯುದ್ಧಕ್ಕೆ ಸಿದ್ಧರಾಗುವಂತಹ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಇನ್ನು ಮುಂದುವರಿದ ಭಾಗವನ್ನ ನಂತರದ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗಾದ್ರೆ ಇಷ್ಟೊತ್ತು ನನ್ನ ತರಗತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಹಾಗಾದ್ರೆ ನೀವು ಮಾಡ್ಬೇಕಾಗಿರೋದೊಂದೇ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಕಮೆಂಟ್ ಮಾಡಿ. ನೀವು ಬೆಳೀರಿ, ನಮ್ಮನ್ನು ಕೂಡ ಬೆಳೆಸಿ. ಧನ್ಯವಾದಗಳು.